ಈ ಮಾಟ ಮಂತ್ರ ಅನ್ನೋದನ್ನ ಯಾರು ಬೇಕಾದರೂ ಪ್ರಯೋಗ ಮಾಡ್ಬೋದಾ? ಗಲ್ತ್ ಮಾಡುವಂಥದ್ದು ಪ್ರಯೋಗ ಅಂತ ಹೇಳ್ಬೋದು. ಈ ಮಾಟ ಮಂತ್ರ ಅನ್ನೋದು ಯಾರ ಮೇಲೆ ಬೇಕಾದರೂ ಯಾರಿಗೆ ಬೇಕಾದ್ರೂ ತಟ್ಟತ್ತ ಹಿಂಗೆ ಅಂತ? ಒಂದು ಸಮಯ ಚೆನ್ನಾಗಿದ್ದಾಗ ನೀವು ಲಕ್ಷ ಅಲ್ಲ ಕೋಟಿ ಖರ್ಚು ಮಾಡಿದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಮಾಟ ಮಂತ್ರ ಅಂದಿದ ತಕ್ಷಣ ಕರ್ನಾಟಕದ ಮಟ್ಟಿಗೆ ಕೆಲವರು ಕೊಳ್ಳೆಗಾಲ ಅಂತಾರೆ. ಸ್ಮಶಾನದಂತಹ ಪ್ರದೇಶ ಇಂಥ ಸ್ಥಳದಲ್ಲಿ ನಡೆಸ್ತಾರೆ. ಮಾಡೋವಂಥ ವ್ಯಕ್ತಿ ಸರಿಯಾಗಿದ್ದರೆ ಎಲ್ಲಿ ಬೇಕಾದ್ರೆ ಮಾಡ್ತಾರೆ. ಟಿವಿ ಕನ್ನಡದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರುವಂತಹ ವಿಚಾರ ಬಂದು ಸಾಕಷ್ಟು ಜನರ ಮನಸ್ಸಲ್ಲಿ ತುಂಬ ಒಂದು ಭಯಾನ, ಕುತೂಹಲನ, ಅಟ್ ದ ಸೇಮ್ ಟೈಮ್ ಒಂದು ಸುಮಾರು ಪ್ರಶ್ನೆಗಳನ್ನ ಉದ್ಭವ ಮಾಡಿರುವಂತಹ ಒಂದು ಟಾಪಿಕ್. ಅದೇ ಮಾಟ ಮಂತ್ರ. ಅಸಲಿಗೆ ಈ ಮಾಟ ಮಂತ್ರ ಅಂದರೆ ಏನು? ಯಾರು ಬೇಕಾದರೂ ಅದನ್ನು ಯಾರಿಗೆ ಬೇಕಾದರೂ ಮಾಡಿಸ್ಬೋದಾ? ಏನಾಗ್ಬೋದು ಒಬ್ಬ ವ್ಯಕ್ತಿ ಮೇಲೆ ಆ ಥರ ಏನಾದ್ರು ಪ್ರಯೋಗ ಆದಾಗ? ಜೊತೆಗೇ ಈ ಒಂದು ಮಾಟ ಮಂತ್ರ ಅನ್ನೋದು ಎಲ್ಲಿ ಬೇಕಾದರೂ ಮಾಡ್ಬೋದಾ? ಅದಕ್ಕೆ ಪರಿಹಾರಗಳು ಹೇಗೆ? ಎಲ್ಲದಕ್ಕೂ ಪರಿಹಾರ ಇದೆಯಾ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿ ಗಿರಿಧರ್ ಭಟ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ ಗುರುಗಳೇ, ಮೊದಲನೇದಾಗಿ ಆಡು ಭಾಷೆಯಲ್ಲಿ ಕೇಳೋ ಹಾಗಿದ್ರೆ ಮಾಟ ಮಂತ್ರ ಅಂದರೆ ಏನು? ಮಾಟ ಮಂತ್ರ ಮಾಂತ್ರಿಕವಾದಂತಹ ವಿಧಾನ. ಈ ಸಾಮಾನ್ಯವಾಗಿ ನಾನು ಆಡು ಭಾಷೆಯಲ್ಲಿ ಹೇಳೋದಾದರೆ ಯಾವುದೋ ಒಂದು ವ್ಯಕ್ತಿಯ ಮೇಲೆ ನಡೆಯುವಂತಹ ಒಂದು ಕ್ರಿಯೆ ಅದು. ಇದು ಅವನ ಅವನತಿಗೆ ಅಥವಾ ಅವನ ಒಂದು ಸ್ಥಿತಿಗೆ ಮಾರಕವಾಗಿ ಮಾಡ್ತಕ್ಕಂಥ ಒಂದು ತಂತ್ರಗಳಾಗಿರ್ಬೋದು. ಸಹಜವಾಗಿ ಮಾಟ ಆಗಿದೆ, ಮದ್ದಾಗಿದೆ, ಯಾರೋ ಮಾಡಿಸಿದ್ದಾರೆ, ಈ ರೀತಿಯಾದಂಥ ಮಾತು. ಮಾಂತ್ರಿಕ ವಿಧಾನ ಅಂದರೆ ವ್ಯಕ್ತಿ ಹೇಗಾದರೂ ಇರ್ತಾನವನು, ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಾನೆ. ಅವನನ್ನು ಕೆಳಮಟ್ಟಕ್ಕೆ ನುಗ್ಗಿಸೋವಂಥ ಒಂದು ಕ್ಷುದ್ರ ಕಲೆ, ಅದು ಕ್ಷುದ್ರ ವಿದ್ಯೆಗಳು. ಅದು ರೂಢಿಗತವಾಗಿ ಕೆಲವೊಂದು ಮನಸ್ಥಿತಿ, ವಿಕಲ್ಪಗಳು ಅಥವಾ ಕಾರಣಗಳು, ಮಾನಸಿಕವಾದಂಥ ಒಂದು ವಿಷಯಾಧಾರಿತವಾಗಿ ಇಂಥ ಒಂದು ಸ್ಥಿತಿ ಪ್ರಕಟಗೊಳ್ತಾ ಇರ್ತಾವೆ. ಈ ಮಾಟ ಮಂತ್ರ ಅನ್ನೋದನ್ನ ಯಾರು ಬೇಕಾದರೂ ಪ್ರಯೋಗ ಮಾಡ್ಬೋದಾ ಅಥವಾ ಕಲ್ತು ಮಾಡಬೇಕಾ, ಹೇಗೆ ಅಂತ ಗುರುಗಳೇ? ಬಿಕಾಸ್ ಇವಾಗ ಸುಮಾರು ಜನ ನಾವು ಆನ್ಲೈನಲ್ಲಿ ನೋಡ್ತಾ ಇರ್ತೀವಿ, ಒಂದೆರಡು ನಿಂಬೆಹಣ್ಣು ತಗೊಳ್ಳಿ, ಅದಕ್ಕೇನೋ ಒಂದು ಚುಚ್ಚಿ ಈ ಮಂತ್ರ ಹೇಳ್ಬಿಡಿ ಇದಾಗ್ಬಿಡುತ್ತೆ ಅಂತ ಸುಮಾರು ಏನೇನೇನೇನೋ ವಿಚಾರಗಳು ಆನ್ಲೈನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೇಗೆ ಅಂತ ಇದು? ಕಲ್ತು ಮಾಡುವಂಥದ್ದು ಅದು ಬೇರೆ ವಿದ್ಯೆ ಆಗಿರುತ್ತೆ. ತಾಂತ್ರಿಕವಾದಂತಹ ವಿಧಾನದಲ್ಲಿ ನಡೆಸುವಂಥ ಕ್ರಿಯೆ, ಅದನ್ನು ನಾವು ಪ್ರಯೋಗ ಅಂತ ಹೇಳ್ಬೋದು. ಅದರ ಒಬ್ಬ ವ್ಯಕ್ತಿಯ ಮೇಲೆ ನಡೆಸುವಂಥ ಪರ್ಟಿಕ್ಯುಲರ್ ಆಗಿ ಅದು ಪ್ರಯೋಗ ಅಂತ ಹೇಳ್ತೀವಿ, ಒಬ್ಬ ಮುಖಾಂತರವಾಗಿ. ಇದು ಜನಮಾನಸದಲ್ಲಿ ನಡೆಯುತ್ತಲ್ಲ, ಅದು ಕ್ಷುದ್ರಾಚರಣೆ ಅಂತ ಹೇಳ್ಬೋದು, ಕ್ಷುದ್ರ ಪೂಜೆಗಳು ಅಂತ ಹೇಳ್ಬೋದು. ಸಹಜವಾಗಿ ಅದು ನಡೀತಾ ಇರುತ್ತೆ. ಯಾರೋ ಒಂದು ಏನೋ ಮಾಡಿಸಿದಾರೆ ಅಂತೇಳಿ ದೃಷ್ಟಿ ತೆಗೆದು ಹಾಕೋರು ಉಂಟು, ಮೂರು ದಾರಿಗೆ ಎಸೆಯೋದು ಉಂಟು. ಇದು ನಾನು ಕುತ್ಕೊಂಡು ಹೇಳೋದಲ್ಲ, ಅಥವಾ ನೀವು ಕುತ್ಕೊಂಡು ಇನ್ನೊಬ್ರು ಕುತ್ಕೊಂಡು ಡಿಸೈಡ್ ಮಾಡೋದಲ್ಲ. ತಲಾಂತರಗಳಿಂದ ಬಂದ್ಬಿಟ್ಟಿದೆ ವಿಧಾನ. ಯಾರ್ದೋ ಮನೆ ಏನೋ ಸಮಸ್ಯೆ ಆಗ್ತಾ ಇದೆ, ಅವ್ರ ಮನೆಗೆ ಹೋಗಿ ವಸ್ತು ಇಟ್ಬಿಟ್ರೆ ಅವ್ರು ನಾಶ ಆಗ್ತಾರೆ. ಅಥವಾ ದುಡ್ಡು ಕೊಡುವಾಗ ಈ ಉಪ್ಪನ್ನ ಹೀಗೆ ಮಾಡಿದರೆ ಅವರು ದುಡ್ಡು ಕಾಸಿನಲ್ಲಿ ಬಿದ್ದು ಹೋಗ್ತಾರೆ ಅಲ್ವಾ? ಅಥವಾ ಅವ್ರ ಮನೆ ಮುಂದೆ ಅವ್ರ ಗೋಡೆಗೆ ಏನಾರ ಇದನ್ನ ಹಚ್ಬಿಟ್ರೆ ಅವ್ರು ಹಾಳಾಗೋದು. ಇದು ಬಹಳಷ್ಟು ಆದಿ ಕಾಲದಿಂದನೂ ಬರ್ತಾ ಇದೆ. ಸಂಪ್ರದಾಯವಾಗೋ ಅಥವಾ ಆ ಒಂದು ತಿಳುವಳಿಕೆ ಜ್ಞಾನನೋ ಆ ರೀತಿಯಲ್ಲಿ ಮುಂದೆ ಹೋಗಿ ಬಂದಿದೆ. ಆದರೆ ಅದು ನಡೆಯುತ್ತಾ ನಡೆಯಲ್ಲ ಅನ್ನೋದು ಪ್ರಶ್ನೆ ನಿಮ್ಮದು. ನಡೆಯುತ್ತೆ. ಯಾಕಂದರೆ ಆ ಮನಸ್ಥಿತಿ ಇದೆಯಲ್ಲ ಮನುಷ್ಯಂದು, ಪೂರ್ಣವಾಗಿ ಒಬ್ಬ ವ್ಯಕ್ತಿ ಒಬ್ಬರ ಮೇಲೆ ಏನೋ ಒಂದು ಕ್ಷುದ್ರವಾಗಿ ಮಾಡಬೇಕು ಅಂತ ನಿಮ್ಮೆಣ್ಣು ತಗೋತಾನೆ, ಮೊಟ್ಟೆ ತಗೋತಾನೆ, ಅದು ಬೇರೆ ವಿಷಯ. ಮಾಡೋದಕ್ಕೆ ಒಂದು ಟೈಮ್ ತಗೋತಾನಲ್ಲ, ಅದು ಬಹಳ ಮುಖ್ಯ. ಹಾಗೆ ಅವನ ಮನಸ್ಸಿನಲ್ಲಿ ಇದೆಯಲ್ಲ ಆ ವೇದನೆ ಅಥವಾ ಅವನ ದುಃಖ ಅಥವಾ ಅವನ ಹೊಟ್ಟೆ ಕಿಚ್ಚು ಏನೋ ಒಂದಿರಲಿ, ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಅದಕ್ಕೋಸ್ಕರ ಒಂದು ಸಮಯ ಹಿಡ್ಕೊಂಡು ಅವ್ನು ಮಾಡ್ತಾನಲ್ಲ, ಒಂದಲ್ಲ 10 ಬಾರಿ ಪ್ರಯತ್ನ ಮಾಡಿದ್ರೆ ಅದು ಆಗ್ಬೋದು. ಹೇಳಿಕ್ ಬರೋದಿಲ್ಲ, ಆಗ್ತವೆ. ಓಕೆ ಗುರುಗಳೇ, ಈ ಒಂದು ಯಾರದೋ ಒಬ್ಬ ವ್ಯಕ್ತಿ ಮೇಲೆ ಏನೋ ಒಂದು ಮಾಟ ಮಂತ್ರದ ಪ್ರಯೋಗನ ಅವನ ವೈರೇನೋ ಯಾರೋ ಒಬ್ಬರು ಮಾಡಬೇಕು ಅಂತ ಅಂದಾಗ ಕೆಲವೊಂದು ಕಡೆ ನಾವು ಕೇಳಿರ್ತೀವಿ, ಅದೇನೇನೋ ಈ ವ್ಯಕ್ತಿ ಬಳಸಿರುವಂತಹ ವಸ್ತುಗಳೇ ಬೇಕು ಅಂತಾರೆ, ಇನ್ನು ಕೆಲವೊಬ್ರು ಫೋಟೋ ಒಂದಿದ್ರೆ ಸಾಕು ಅಂತಾರೆ. ಹೇಗೆ ಅಂತ ಇದು? ನೋಡಿ, ಈಗ ವಸ್ತುಗಳು ಆ ವ್ಯಕ್ತಿಯ ಸೂಚಕವಾಗಿ ನಾವು ನೋಡ್ಬೋದಾಗಿದೆ.
ಉದಾಹರಣೆಗಳಿದಂಗೆ ಅವನ ವ್ಯಕ್ತಿ ಕೇಶ ಕೂದಲನ್ನು ತೊಗೋತಾರೆ, ಬಟ್ಟೆನ ತೊಗೋತಾರೆ, ಕೆಲವರು ನಡೆದಿರುವಂಥ ಕಾಲಿನ ಧೂಳು ತೊಗೋತಾರೆ. ಇವೆಲ್ಲ ಪದ್ಧತಿ ಅದು ಇದ್ದಾವೆ, ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಫೋಟೋ ತಗೊಳ್ಬೇಕು. ಏನಾಗಿದೆ ಈಗ, ಇದೇ 100 ವರ್ಷದಿಂದ ಫೋಟೋ ಇತ್ತ? ಇರಲಿಲ್ಲ. ಅವಾಗ ಮಾಡಿಸ್ತಿರ್ಲಿಲ್ವಾ? ಮಾಡಿಸ್ತಿದ್ರು. ಹೇಗೆ ಮಾಡಿಸ್ತಿದ್ರು? ಅದನ್ನ ನಾವು ವಿಚಾರ ಮಾಡುವಾಗ ಫೋಟೋ ಇವಾಗ ಅವಶ್ಯಕತೆ ಏನಿದೆ, ಆಗಿನ ಸಂದರ್ಭದಲ್ಲಿ ಸ್ಥಳೀಯವಾದಂಥ ಕ್ರಿಯೆಗಳು ನಡೀತಾ ಇತ್ತು. ಈ ಒಂದು ಊರು ಅಥವಾ ಒಂದು 5 ಊರು 10 ಊರು ಒಳಗಡೆ ಒಬ್ಬ ಮಂತ್ರವಾದಿನೋ ಅದು ಹೇಳಿದ ಮಂತ್ರವಾದಿನೋ ಅಥವಾ ತಂತ್ರ ಕಲ್ತಿರೋ ವ್ಯಕ್ತಿ ಇರ್ತಿದ್ದ. ಅವನು ಇವನಂದ್ರೆ ಗೊತ್ತಾಗ್ತಿತ್ತು, ಅಥವಾ ಅವನು ಹೋಗಿ ನೋಡ್ಕೊಂಬರ್ತಾ ಇದ್ದ. ಅವನ ಲಕ್ಷಣನ ಅವನು ಕಣ್ಣಳತೆಯಲ್ಲಿ ಅವನು ಚಿತ್ರಿಸ್ಕೊಳ್ತಾ ಇದ್ದ. ಅದರ ಮೇಲೆ ಅವನು ಪ್ರಯೋಗ ಮಾಡಬಹುದಾಗಿತ್ತು, ಆಗಿತ್ತು. ಈಗ ನಾಗರಿಕತೆ ಬಹಳ ಮುಂದೆ ಹೋಗ್ತಾ ಇದೆ. ಇವತ್ತು 10 ಊರು ಅಂದರೆ ದೊಡ್ಡ ವಿಷಯ ಆಗಿತ್ತು ಆಗಿನ ಸಂದರ್ಭದಲ್ಲಿ. ಇವತ್ತು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಇರ್ತಾನೆ ಮನುಷ್ಯ, ಅಷ್ಟು ಸ್ಪೀಡ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಅವನ ಒಂದು ಲಕ್ಷಣವನ್ನ ಇವನ ಕಣ್ಣಳತೆಯಲ್ಲಿ ಆ ಚಿತ್ರಪಟದ ಮುಂದೆ ನಾವು ಖಾತ್ರಿ ಮಾಡ್ಕೊಳ್ಬೇಕಾಗ್ತದೆ. ಅಥವಾ ಏನೋ ಒಂದು ಮಣ್ಣಿನ ಗೊಂಬೆ ಮಾಡಿದ್ರು ಕೂಡ ಆ ವ್ಯಕ್ತಿಯ ಸ್ಥಿತಿಯನ್ನ ಅಲ್ಲಿ ಗುರುತಿಸ್ಬೇಕಾಗ್ತದೆ. ಹಾಗಾಗಿ ಫೋಟೋ ತಗೊಳೋದು ಉಂಟು. ಮತ್ತೆ ಅವನ ಒಂದು ಮುಖಲಕ್ಷಣ ಸಾಮುದ್ರಿಕೆಯ ಪ್ರಕಾರ ಈ ಕೃತ್ಯ ಅವನ ಮೇಲೆ ನಾಟುತ್ತೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೂ ಕೂಡ ಬೇಕಾಗತ್ತೆ. ಹೌದಾ? ಹೌದು. ಅಂದರೆ ಇವಾಗ ನೀವು ಹೇಳಿದ್ರಿ, ಇದು ಈ ಕೃತ್ಯ ಈ ಮನುಷ್ಯಂಗೆ ನಾಟುತ್ತೋ ಇಲ್ವೋ ಅಂತ ಅವರ ಒಂದು ಭಾವಚಿತ್ರದಿಂದ ಅಥವಾ ಮುಖಛಾಯೆಯಿಂದ ನೋಡ್ಬೋದು ಅಂತ ಹೇಳಿದ್ರೆ ಗೊತ್ತಾಗತ್ತ ಗುರುಗಳೇ ಅದು? ಆಮೇಲೆ ಈ ಮಾಟ ಮಂತ್ರ ಅನ್ನೋದು ಯಾರ ಮೇಲೆ ಬೇಕಾದರೂ ಯಾರಿಗೆ ಬೇಕಾದ್ರೂ ತಟ್ಟತ್ತ ಹಿಂಗೆ ಅಂತ? ಅದನ್ನೇ ನಾನು ಹೇಳಿಕೊಟ್ಟಿದ್ದು. ಈಗ ಮಾಟ ಮಂತ್ರ ಮಾಡ್ಬೇಕಂತಂದ್ರೆ ಯಾರ ಮೇಲಾದ್ರೂ ಮಾಡ್ಬೋದಾ? ಯಾರಿಗೆ ಬೇಕಾದ್ರೂ ತಟ್ಟತ್ತ? ಸಹಜವಾಗಿ ಕೆಲವೊಂದು ಶಿಸ್ತುಬದ್ಧವಾದಂಥ ಜೀವನ ಇರ್ತದೆ ಮನುಷ್ಯನಲ್ಲಿ. ಆ ಶಿಸ್ತನ್ನ ಮೀರದೆ ನ್ಯಾಯ ನೀತಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರೆ ತೊಂದರೆ ಇಲ್ಲ, ಕಷ್ಟ ಅದು ಮಾಡಲಿಕ್ಕೆ. ಗೃಹಗತಿಗಳ ಒಂದು ವ್ಯವಸ್ಥೆ ಅನ್ನೋದು ನೋಡ್ತಾ ಇರ್ತೀವಿ ನಾವು. ಒಂದು ಸಮಯ ಚೆನ್ನಾಗಿದ್ದಾಗ ನೀವು ಲಕ್ಷ ಕೋಟಿ ಖರ್ಚು ಮಾಡೋದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಗೃಹಗತಿಗಳ ಸಂದರ್ಭಗಳು ಕೆಟ್ಟದಾಗಿರುತ್ತೆ, ಪಾಪಗಳು ಜಾಸ್ತಿ ಆಗಿರ್ತವೆ, ಕರ್ಮಗಳು ಬಹಳಷ್ಟು ವ್ಯಾಧಿಯಿಂದ ಕೂಡಿರ್ತವೆ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಏನು ಪ್ರಯೋಗ ಮಾಡಿದ್ರು ಬೇಗನೆ ನಾಟುತ್ತೆ. ಉದಾಹರಣೆಗೆ ನಮ್ಮ ದೇಹದಲ್ಲೆಲ್ಲ ಒಂದು ಕಡೆ ಇಮ್ಯುನಿಟಿ ಏನತ್ತೆ, ಅವೆಲ್ಲ ಕಡಿಮೆ ಇದ್ದಾಗ ಹೋಗೋ ಬರೋ ಕಾಯಿಲೆ ಎಲ್ಲ ಮೈಗೆ ಬರುತ್ತಂತೆ ಅಲ್ವಾ? ಈ ಫೋಟೋದಲ್ಲಿ ಹೇಗೆ ಕಂಡುಹಿಡಿಬೋದು ಅನ್ನೋದು ಮುಖಲಕ್ಷಣ ಹೇಗೆ ಹಸ್ತ ಸಾಮುದ್ರಿಕ ನೋಡ್ತೀವಿ, ಮುಖ ಸಾಮುದ್ರಿಕ ಕೂಡ ಹಾಗೆ ನೋಡ್ಬೋದು. ಇದರ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಈ ಸಮಯ ಎಷ್ಟು ಹಿಡಿಬೋದು, ಇದಾಗತ್ತಾ ಆಗಲ್ವಾ ಅನ್ನೋವಂಥ ಪ್ರಶ್ನೆಗೆ ಉತ್ತರ ತಂತ್ರಿಗಳು ಹುಡುಕೋಬೋದಾಗಿದೆ. ಈಗ ರೋಗಿಷ್ಠನಾದಂತಹ ಮನುಷ್ಯನ ಲಕ್ಷಣಕ್ಕೂ ಒಬ್ಬ ಆರೋಗ್ಯವಂತಹ ಮನುಷ್ಯನ ಲಕ್ಷಣಕ್ಕೂ ವ್ಯತ್ಯಾಸಗಳು ಸಹಜವಾಗಿ ನೋಡ್ತಾ ಇರ್ತೀವಿ. ಮತ್ತೆ ಅವನ ಲಕ್ಷಣದಲ್ಲೇ ಕೆಲವೊಂದು ಗುರುತುಗಳು ಮೂಡುತ್ತೆ. ಆ ಗುರುತುಗಳ ಮುಖ್ಯನ ಕಂಡುಹಿಡಿಬೋದು. ಅದು ಕಲಿಬೇಕಷ್ಟೆ. ಅಂಗ ಸಾಮುದ್ರಿಕೆ, ಮುಖ ಸಾಮುದ್ರಿಕೆ, ಹಸ್ತ ಸಾಮುದ್ರಿಕೆ ಎಲ್ಲ ಇದನ್ನ ಪೂರ್ಣವಾಗಿ ಸೂಚನೆ ಕೊಡ್ತಾರೆ. ಆ ತಿಳ್ಕೊಂಡವ್ನು ಮಾತ್ರ ಮಾಡ್ಬೋದು. ಹಾಗಾಗಿ ಫೋಟೋ ತೊಗೊಳೋದು ಜಾಸ್ತಿ. ಓಕೆ ಗುರುಗಳೇ, ಈಗ ಎಲ್ಲಿ ಅಂದರೆ ಈ ಮಾಟ ಮಂತ್ರ ಅಂತ ಅನ್ನೋದು ತುಂಬ ಒಂದು ದೊಡ್ಡ ವಿಚಾರ. ಬಟ್ ಒಂದು ಆಡು ಭಾಷೆಯಲ್ಲಿ ಅಗೇನ್ ನಾವು ಮಾತಾಡೋ ಹಾಗಿದ್ರೆ, ಈಗ ಮಾಟ ಮಂತ್ರ ಅಂದಿದ ತಕ್ಷಣ ಕರ್ನಾಟಕದ ಮಟ್ಟಿಗೆ ಕೆಲವರು ಕೊಳ್ಳೆಗಾಲ ಅಂತಾರೆ, ಇಂಡಿಯಾ ಮಟ್ಟಕ್ಕೆ ತಗೊಂಡ್ರೆ ಕೋಲ್ಕತ್ತಾ ಅಸ್ಸಾಮಪ್ಪ ಅಂತ ಭಯ ಬೀಳ್ತಾರೆ. ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾತಾಡೋಂಗಿದ್ರೆ ಒಬ್ರೊಬ್ರು ಅನ್ನೋ ಥರ ಮಾತಾಡ್ತಾರೆ. ಕೆಲವೊಬ್ರು ಚೈನಾ ಅಂತಾರೆ, ಇನ್ನು ಕೆಲವೊಬ್ರು ಏನೋ ಅಂತಾರೆ. ಸೊ ಹಾಗೆ ಎಲ್ಲ ಕಡೆನೂ ಮಾಡ್ಬೋದಾ ಅದನ್ನು, ಅಥವಾ ಆ ಒಂದು ಪ್ರತ್ಯೇಕ ಜಾಗಗಳಲ್ಲೇ ಮಾಡಬೇಕಾ ಹೇಗೆ ಅಂತ? ಇದು ನೋಡಿ ಏನಾಗಿದೆ, ಆ ಸಂದರ್ಭದಲ್ಲಿ ಒಂದು ಮಾರ್ಕೆಟ್ ಕರೆಕ್ಟಾ? ಆ ಮಾರ್ಕೆಟ್ ಅಂತಂದ್ರೆ ಏನೋ ಒಂದಲ್ಲಿ ವಸ್ತು ಸಿಗ್ತಾ ಇತ್ತು, ಧಾನ್ಯಗಳು ಸಿಗ್ತಾ ಇತ್ತು, ಅಲ್ಲೇ ಚೆನ್ನಾಗಿರುತ್ತೆ. ಅವಿನಿ ರೋಡ್ಗೆ ಹೋದ್ರೆ ಪುಸ್ತಕಗಳು ಸಿಗ್ತವೆ. ಹೌದಿಲ್ಲ? ಮನುಷ್ಯನಿಗೆ ಒಂದು ತಲೆಗೆ ಬಂದ್ಬಿಟ್ಟಿದೆ. ಜೊತೆಗೆ ಚಿಕ್ಕಪೇಟೆಗೆ ಹೋದ್ರೆ ಬಟ್ಟೆ ಚೆನ್ನಾಗಿ ಸಿಗ್ತದೆ, ಅಲ್ಲೇ ಹೋಗ್ತಾರಲ್ಲ ಜನ. ಹಂಗೆ ಆ ಪ್ರದೇಶದಲ್ಲಿ ಅಂತಹ ಒಂದು ಸಂಪ್ರದಾಯಸ್ಥರು ಅಥವಾ ಅಂಥ ಕುಲದವರು, ಅಂಥ ವಂಶಸ್ಥರು ಅಥವಾ ಅಂಥ ಜೀವನ ಮಾಡಿರೋರು ವಾಸವಾಗಿದ್ರು. ತುಂಬಾ ಅಲ್ಲೇ ಒಂದು ಪ್ರದೇಶದಲ್ಲಿ ವಾಸ ಆಗಿದ್ರು. ಅವ್ರು ಕಾಲಕ್ರಮೇಣವಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಬಂದು ಮತ್ತೆ ಅವರು ಊರಿಗೆ ಸೇರೋರು. ಈ ಊರು ಯಾವುದು? ಅದೇ ಊರು. ಹಿಂದೆ ಈ ಪದ್ಧತಿ ಇತ್ತು, ಅಲ್ಲೇ ಮಾಡ್ಬೇಕಂತದ್ದಲ್ಲ. ಈ ಮಾಟ ಅಥವಾ ಏನು ಮಾಂತ್ರಿಕವಾದಂತಹ ಪ್ರಯೋಗ ಒಬ್ಬ ವ್ಯಕ್ತಿ ಮೇಲೆ ಮಾಡಬೇಕು, ಎಲ್ಲಿ ಬೇಕಾದ್ರೂ ಮಾಡ್ಬೋದು.
ಹೇಗೆ ನದಿ ಸೇತುವೆ ಕೆಳಭಾಗದಲ್ಲಿ ಹರಿಯುವಂತಹ ಒಂದು ಸೇತುವೆ ಕೆಳಭಾಗದಲ್ಲ? ಹೌದು, ಅಂದ್ರೆ ಅದು ಒಂದು ಕಮಾನು ಹೊಡೆಯುತ್ತೆ ತಲೆ ಮೇಲೆ, ಅಡ್ಡ ಹೊಡಿಬೇಕನ್ನೋಂಥ ಒಂದು ಇದಕ್ಕೆ. ನೋಡಿ, ಒಳ್ಳೆ ಮಾತಾಡುವಾಗ ಈ ಅಟ್ಟದ ಕೆಳಗಡೆ ಅಥವಾ ಬೀಮ್ ಇರ್ತದಲ್ಲ ಅದ್ರ ಕೆಳಗಡೆ ಕೂತ್ಕೊಂಡು ಮಾತಾಡಬಾರ್ದು ಅಂತ ನಾವು ಕೆಟ್ಟದ್ ನೋಡುವಾಗ ಅದನ್ನ ಕೆಳಗಡೆ ಕೂತ್ಕೊಂಡು ಮಾಡ್ಬೇಕಾಗ್ತದೆ. ಅದೇನ್ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿಲ್ಲ, ಅಲ್ಲಿ ಏನು ಸರಿ ಇದೆ ಇಲ್ಲಿ ಉಲ್ಟಾ ಹೇಳಿರ್ತಾರೆ ತಂತ್ರ ವಿಧಾನದಲ್ಲಿ. ಮತ್ತೆ ಏನಂತಂದ್ರೆ ಹರಿಯುವಂತಹ ನದಿ, ಹೊಳೆ, ಕೆರೆಯ ದಂಡೆಗಳಾಗಿರ್ಬೋದು, ಅಲ್ಲೂ ಕೂತ್ಕೊಂಡು ಮಾಡ್ತಾರೆ. ಸ್ಮಶಾನದಂತಹ ಪ್ರದೇಶ, ಇಂಥ ಸ್ಥಳದಲ್ಲಿ ನಡೆಸ್ತಾರೆ. ಈ ಮಾಟ ತೆಗಿಲಿಕ್ಕೋ ಅಥವಾ ಮಾಡಿಸ್ಲಿಕ್ಕೋ ಜನ ಎಲ್ಲೆಲ್ಲೋ ಹುಡ್ಕೋದು ಬಹಳಷ್ಟು ಈಗಿನ ದಿನಮಾನಗಳಲ್ಲಿ ನೋಡ್ತಾ ಇರ್ತೀವಿ. ಕೇರಳದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ, ಕೊಳ್ಳೆಗಾಲದಲ್ಲಿ ಮಾಡ್ತಾರೆ. ನೀವು ಹೇಳ್ದಂಗೆ ಕಲ್ಕತ್ತಾ, ಅಸ್ಸಾಂ ಇಂಥ ಪ್ರದೇಶದಲ್ಲೆಲ್ಲ ಮಯಾಂಗ್ ಅಂತದ್ದು ಈಗೆಲ್ಲ ನಡೀತಾ ಇದೆ. ಇಂಥದ್ರಲ್ಲಿ ಮಾಡ್ತಾರೆ. ಮಾಡೋವಂಥ ವ್ಯಕ್ತಿ ಸರಿಯಾಗಿದ್ರೆ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ವ್ಯಕ್ತಿ ಮೇಲೆ ಡಿಪೆಂಡ್ ಅದು. ಯಾವುದೋ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೃತ್ಯ ಮಾಡೋವಂಥ ವ್ಯಕ್ತಿ ಇಲ್ಲಾಂದ್ರೆ ಏನು ತಗೊಂಡು ಏನು ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಓಕೆ ಗುರುಗಳೀಗ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಯಾವುದೋ ತರಹದ ಏನೋ ಒಂದು ಪ್ರಯೋಗ ಮಾಟ ಮಂತ್ರ ಆಗಿದೆ, ಅದರ ಉಚ್ಚಾಟನೆಗೂ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಹಂಗೇನಾ ಅಥವಾ ಬೇರೆ ರೀತಿ ಪರಿಹಾರ ಮಾಡ್ಬೋದಾ ಅಂತ? ನೋಡಿ, ಮಾಂತ್ರಿಕವಾದಂತಹ ಅಥವಾ ಮಾಟ ಮಾಡುವಂತಹ ವಿಧಾನಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ತಪ್ಪೆ. ವಿಷಯ ವ್ಯವಸ್ಥೆ ಉಚ್ಚಾಟನೆ ಆಕಸ್ಮಿಕ ಆಗಿ ಹೋಗಿದೆ, ಯಾರೋ ಮಾಡಿದ್ದಾರೆ, ಕೆಲವೊಂದು ಸೂಚನೆಗಳು ಬಂದಿರ್ತವೆ, ತೆಗಿಲೇಬೇಕಾಗತ್ತೆ. ಮುಳ್ಳಿಂದನೇ ತೆಗಿಬೇಕಂದ್ರೆ ತಂತ್ರಕ್ಕೆ ಪ್ರತಿತಂತ್ರ, ಕಟ್ಟಿಗೆ ಪ್ರತಿಕಟ್ಟು, ಪಟ್ಟಿಗೆ ಪ್ರತಿಪಟ್ಟು ಹಾಕಲೇಬೇಕಾಗತ್ತೆ. ಯಾವ ವಿಧಾನದಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ನೋಡಬೇಕು. ಮೊದಲು ಹೇಗೆ ಗೊತ್ತಾಗುತ್ತೆ ಅದು? ಅಲ್ಲ, ಅದು ತಂತ್ರಿಗಳಿಗೆ ಅದ್ರ ಬಗ್ಗೆ ಜ್ಞಾನ ಇದ್ದವರಿಗೆ ಗೊತ್ತಾಗ್ತದೆ, ಅಥವಾ ಅವನ ಮನೆಯಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆ ನಡೀತಾ ಇದೆ ಆ ದೃಷ್ಟಿಕೋನದ ಮೇಲೆ ನಾವು ನೋಡ್ಬೋದಾಗಿದೆ. ಈಗ ಒಬ್ಬ ವ್ಯಕ್ತಿಗೆ ಬಹಳ ಹುಷಾರಿಲ್ಲ, ಬಹಳ ವಿಷಮವಾದಂಥ ಸ್ಥಿತಿಗೆ ಹೋಗ್ತಾ ಇದ್ದಾನೆ, ಬಿಟ್ಟು ಜ್ವರ ಬರೋದು, ಅಥವಾ ಅವನಿಗೆ ನಿಶಕ್ತಿ ಆಗ್ತದೆ, ಇದ್ದಕ್ಕಿದ್ದಂಗೆ ಅವನು ಸಣ್ಣ ಆಗಿ ಹೋಗ್ಬಿಟ್ಟಿದ್ದಾನೆ, ನಿತ್ರಾಣ ವ್ಯವಸ್ಥೆ ಏನು ಅಂದ್ರೆ ಏನೂ ಇಲ್ಲ, ಪ್ರಯೋಜನಕ್ಕಿಲ್ಲ, ಚೆನ್ನಾಗಿದ್ದು ಇದ್ದಕ್ಕಿದ್ದಂಗೆ ಬಿದ್ದು ಹೋಗಿದ್ದಾನೆ. ಯಾವ ರೀತಿ ಮಾಡಿರ್ತಾರೆ ಇದನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡೋದು. ಇಲ್ಲಿ ರಕ್ತ ತರ್ಪಣದಂತಹ ಬಲಿ ಆಚರಣೆ ಅಂತದ್ದು ನಡೆದಿರುತ್ತೆ, ಸಹಜವಾಗಿ ನಡೆದಿರುತ್ತೆ. ಇದು ಎಷ್ಟರ ಮಟ್ಟಿಗೆ ಎಷ್ಟು ವೇಗವಾಗಿ ಮನುಷ್ಯ ಬಿದ್ದಿದ್ದಾನೆ ಅದರ ಮೇಲೆ ನಾವು ಯೋಚನೆ ಮಾಡ್ಬೋದು, ತಾಳೆ ಹಾಕ್ಬೋದು, ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳನ್ನ ನೋಡ್ಬೋದು ನಾವು. ಅದರ ಮೇಲೆ ರಕ್ತ ತರ್ಪಣ ಅಂದ್ರೆ ಕೆಲವೊಂದು ಕ್ಷುದ್ರಾಚರಣೆಯಲ್ಲಿ ದೈವಿಕವಾಗಿ ರಕ್ತ ಬಲಿದಾನ ಅನ್ನೋದು ನಡೀತೆ, ಸಂಪ್ರದಾಯಬದ್ಧವಾಗಿ ನಡೀತಾ ಇರುತ್ತೆ, ಸಹಜವಾದಂಥ ಸ್ಥಿತಿ. ಅಲ್ಲಿ ದೇವಿಗೆ ಏನೋ ಒಂದು ಕೋಳಿನೋ ಕುರಿನೋ ಅಂಥದ್ದೆಲ್ಲ ಮಾಡಿ ರಕ್ತ ತರ್ಪಣದಂಥ ಪ್ರಯೋಗ ಮಾಡೋದುಂಟು, ಮಾಡ್ತಾರೆ. ಆ ರೀತಿಯಲ್ಲಿ ಉಚ್ಚಾಟನೆ ಮಾಡಿ ಅದಕ್ಕೆ ಬೇಕಾದಂತಹ ತಂತ್ರ ಪ್ರಯೋಗನ ನಡೆಸಿ ಮಾಡುವಂಥ, ಅದ್ರ ಜೊತೆಗೆ ಕೆಲವೊಂದು ಪ್ರಯೋಗ ಆದಮೇಲೆ ಕೊಡುವಂಥ ವಸ್ತುಗಳಿರ್ತಾವಲ್ಲ, ಯಂತ್ರ ಕಟ್ಕೊಳೋದ್ರಿಂದ, ಮನೆಯಲ್ಲಿ ಚಕ್ರ ಸ್ಥಾಪನೆ ಮಾಡೋದು, ಪೂಜೆ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಅವ್ರಿಗೆ ರಕ್ಷಣೆ ಸಿಗುತ್ತೆ. ಮತ್ತೆ ಮುಂದೆ ಇಂಥ ದೋಷಗಳನ್ನ ಅಥವಾ ದರಿದ್ರನ್ನ ನಾವು ತೊಲಗಿಸ್ಬೋದಾಗಿದೆ. ಗುರುಗಳೀಗ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಹೇಳುವಾಗಿದ್ದರೆ, ವ್ಯಕ್ತಿಗಳ ಹೆಸರನ್ನ ತಗೊಳ್ಳೋದು ಬೇಡ, ಬಟ್ ಆದರೆ ನೀವು ಇದುವರೆಗೂ ನೋಡಿರೋ ಸಾಕಷ್ಟು ನೀವು ಬಗೆಹರಿಸಿರುವಂತಹ ಸಮಸ್ಯೆಗಳಲ್ಲಿ ಯಾವುದಾದ್ರು ಒಂದು ನಿದರ್ಶನ ಹೇಳ್ಬೋದು? ಮಾಟ ಮಂತ್ರದಿಂದ ತುಂಬ ಕುಸಿದಂತಹ ವ್ಯಕ್ತಿ ಏನಾಗಿದ್ದ ವ್ಯಕ್ತಿಗೆ, ಮತ್ತು ಪರಿಹಾರ ನೀವು ಕೊಟ್ಟಾದ್ಮೇಲೆ ಹೇಗೆ ಚೇತರಿಸ್ಕೊಂಡ್ರು ಅಂತ? ಅಲ್ಲ, ತೀರಾ ಬಹಳ ದಿನ ಅಲ್ಲ, ಇತ್ತೀಚೆಗೆ ಸುಮಾರು 15-20 ದಿನದಿಂದ ಅಷ್ಟೇ. ನೋಡೋದಿದ್ರೆ ಬಹಳಷ್ಟು ನೋಡ್ತಾನೆ ಹೋಗ್ತಿರುತ್ತೆ. ಇದರಲ್ಲಿ ದಿನ ಒಂದು ಸಬ್ಜೆಕ್ಟ್ ಕೂಡ ಹೊಸದಂತೆ ಮನುಷ್ಯನಿಗೆ. ಈ ಮಾಟ ಮಂತ್ರ ತಂತ್ರ ಶಾಸ್ತ್ರದಲ್ಲಿ ಯಾವುದೋ ಒಂದು ಪೀಡೆನ ಅಥವಾ ಅತೃಪ್ತ ಆತ್ಮವನ್ನ ಬೇಕಂತಲೇ ಬಿಡೋದು, ಮೈ ಮೇಲೆ ಆವರಿಸ್ಕೊಳ್ಳೋದು. ಎಷ್ಟೇ ತೋರಿಸಿ ಏನೇ ಮಾಡಿ ಆಸ್ಪತ್ರೆ ಮತ್ತೊಂದು ಮಾನಸಿಕ ವೈದ್ಯರ ಹತ್ರ ಎಲ್ಲ ಹೋದ್ರೂ ಕೂಡ ಇದ್ದಕ್ಕಿದ್ದಂಗೆ ಒಂದು ರೀತಿಯಲ್ಲಿ ಭಾಸ ಆಗೋದು, ಅದು ವಿಲಕ್ಷಣವಾಗಿ ಆಗೋದು. ಅಂದರೆ ಮೈಯಲ್ಲಿ ಏನೋ ಗಾಳಿ ಹಿಡಿದಿದೆ, ಚಂಡಿ ಹಿಡಿದಿದೆ, ಭೂತ ಹಿಡಿದಿದೆ, ಈ ರೀತಿಯಾದಂಥ ಮಾತು. ಅದು ಬೇಕಂತಲೇ ಮಾಡಿಬಿಟ್ಟಿರೋದಿದೆಯಲ್ಲ, ಇದನ್ನ ನೋಡ್ಬೇಕಾಗುತ್ತೆ. ತಾನಾಗೆ ಬಂದಿದ್ದು ಅದು ಬೇರೆ ವಿಷಯ. ನಾವು ಸುಂದರವಾಗಿದ್ದಾರೆ, ಅದೋ ಒಂದು ರೀತಿಯಲ್ಲಿ ಬಂದ್ಬಿಡ್ತು ಅನ್ನೋದು ಅದು ಚೇಷ್ಟ, ಅದು ಬೇರೆ ವಿಷಯ. ಚೆನ್ನಾಗಿದ್ದವ್ರನ್ನ
ಬೇಕಂತ ಕೆಡಿಸ್ಲಿಕ್ಕೆ ಅಥವಾ ಅವರ ಮನೆ ಕುಲನ ಒಂದು ರೀತಿಯಲ್ಲಿ ಏನಾರ ಮಾಡಿ ತುಳಿಲಿಕ್ಕೆ ಬಿಡ್ತಾರಲ್ಲ ಅತೃಪ್ತ ಆತ್ಮಗಳನ್ನ, ಇದನ್ನ ನಾವು ಸರಿಪಡಿಸಿದೆ. ಮೊನ್ನೆ ಆಗಿರೋದು ಇಂಥ ಒಂದು ಕೃತ್ಯಗಳು ಸಹ ಬೇಕಂತ ಮಾಡೋರು ಇರ್ತಾರೆ. ಅಲ್ಲ, ಇದು ಮಾಡೋದ್ರಿಂದ ಏನು ಸಿಗುತ್ತೆ ಏನಿಲ್ಲ ಅನ್ನೋದು ಅವ್ರವ್ರು ಬಿಟ್ಟಿರೋದು. ಅವ್ರ ದುರಾಲೋಚನೆ, ಅವ್ರ ದೃಷ್ಟಿ ಹೇಗಿದೆಯೋ ಹಾಗೆ. ಒಟ್ಟು ಇತ್ತೀಚಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ನಡೀತಾ ಇದೆ. ನೀವು ಅದಕ್ಕೆ ಪರಿಹಾರ ಹೇಗೆ ಸೂಚಿಸಿದ್ರಿ? ಹೇಗೆ ಅವ್ರಿಗೆ ಏನು ಯಾವ ರೀತಿ ಕುಸಿದಿದ್ರು ಮತ್ತೆ ಹೇಗೆ ಚೇತರಿಸ್ಕೊಂಡ್ರು ಅಂತ? ನೋಡಿ, ಮೊದಲನೇದಾಗಿ ಯಾರೊಬ್ರು ಕೇಳಕ್ ಬಂದಿದ ತಕ್ಷಣ ನಿಮ್ಗೆ ಮಾಟ ಆಗಿದೆ, ಮದ್ದು ಮಾಡಿದ್ದಾರೆ ಅಂತ ಹೇಳೋದು ಒಂದು ವಿಷಯ. ಆದ್ರೆ ಇದರಿಂದ ಮುಂದೆ ಇಂಥದ್ದೆಲ್ಲ ಆಪತ್ತುಗಳಾಗ್ಬಿಡುತ್ತೆ ಅನ್ನೋ ಮನಸ್ಥಿತಿನ ನಾವು ತುಂಬೋದಿದೆಯಲ್ಲ, ಅದು ತಪ್ಪು. ಅದೇನು ದೊಡ್ಡ ವಿಷಯ ಏನಾಗಲ್ಲ ಅಂತಂದ್ರೆ ಸಾಕು, ಜನ ಆಲ್ಮೋಸ್ಟ್ ಅಲ್ಲೇ ಸರಿ ಹೋಗ್ಬಿಡ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದಿಷ್ಟು ಸಮಸ್ಯೆನೂ ಇಷ್ಟು ದೊಡ್ಡದಾಗಿ ಮುಂದೆ ಏನೇನೋ ಆಗ್ಬಿಡುತ್ತೆ ಅನ್ನೋಂಥ ಕಲ್ಪನೆ ಭರಿತವಾದಂಥ ಚಿತ್ರಣ ತುಂಬಿಡ್ತಾರೆ. ಎದುರಿಸುತ್ತೆ. ಇದೆಲ್ಲ ತಪ್ಪಿದು. ಹೇಗೆ ಪರಿಹರಿಸ್ಬೋದು ಅನ್ನೋದು ನೋಡೋದಾದ್ರೆ, ನೋಡಿ, ಕುಲದೇವರ ಆರಾಧನೆ ಮಾಡ್ಬೋದು, ಪೂಜೆಗಳನ್ನು ಮಾಡಬಹುದು, ಅಥವಾ ಇಷ್ಟ ದೇವತಾ ಪೂಜೆಗಳನ್ನು ಮಾಡ್ಕೊಂಡು ವಿಧಿಬದ್ಧವಾಗಿ ಮಂತ್ರೋಪಚಾರಣೆ ಮಾಡ್ತಾ ನಾವು ನೋಡ್ಬೋದು. ಇಂತಹ ಒಂದು ಕ್ಷುದ್ರ ಶಕ್ತಿಗಳನ್ನು ತಡೆಯಲಿಕ್ಕೆ ನಮ್ಮ ಹನುಮಸ ಅದರಲ್ಲ ಹನುಮಾನ್ ಚಾಲೀಸ್ ಅಂತಹ ಕೇಳೋದ್ರಿಂದ ಸರ್, ನೀವು ಹೇಳಲಿಕ್ಕೆ ಬಂದಿಲ್ಲ ಅಂದ್ರೂ ಕೇಳೋದ್ರಿಂದ ಎಲ್ಲ ಕಡೆ ಸಿಗ್ತವೆ. ಒಂದು ಆಡಿಯೋ ಕೇಳ್ತಾ ಇದ್ರು ನಿಮಗೆ ರಕ್ಷಣೆ ದೊರೆಯುತ್ತೆ. ಬಜರಂಗ ಬಾಣ ಅಂತದ್ದು, ಶಿವಸ್ತುತಿ, ರುದ್ರಪಠಣ, ಇವೆಲ್ಲದ್ರಿಂದನೂ ಕೂಡ ಇಂತಹ ದರಿದ್ರನ ನಾವು ತೊಲಗಿಸ್ಬೋದು. ಯಾಕಂದ್ರೆ ನಮ್ಮಲ್ಲೇ ಒಂದು ದೈವತ್ವ ಕಳೆ ಅಥವಾ ನಾವು ಗಟ್ಟಿ ಆದರೆ ಯಾವುದು ಏನೂ ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಅದಾಗ್ಯೂ ಜೊತೆಗೆ ಭಾರಿ ದೊಡ್ಡ ಆಪತ್ತಿನಂಥ ಸಮಸ್ಯೆಗಳು ಮಾಂತ್ರಿಕವಾಗಿ ಸೃಷ್ಟಿ ಮಾಡಿದ್ರೆ ಉಚ್ಚಾಟನಾ ಪ್ರಯೋಗ ಅಂತ ಹೇಳ್ತೀವಿ, ತೆಗೆದು ಹಾಕೋದು. ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಶತ್ರುನಾಶನ ಕೂಡ ನಡೆಸಬೇಕಾಗ್ತದೆ. ಓಕೆ, ಉಚ್ಚಾಟನೆ ಜೊತೆಗೆ ಆ ಶತ್ರುನಾಶನೂ ಮಾಡಬೇಕು. ಹೌದು, ಶತ್ರುನಾಶ ಮಾಡಬೇಕು. ಹಾಗೆ ಮಾಂತ್ರಿಕ ಉಚ್ಚಾಟನದಂತಹ ಕ್ರಿಯೆಗಳು ನಡೆಸಬೇಕಾಗ್ತದೆ. ಇದನ್ನ ಪ್ರಯೋಗಬದ್ಧವಾಗಿ ನಡೆಸಬೇಕಾಗ್ತದೆ. ಇದು ಸರಿಸುಮಾರು ಕಾಳಿ ತಂತ್ರದಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ನೋಡಿ ಆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನುಷ್ಠಾನನ ಕೈಗೊಳ್ಬೇಕಾಗ್ತದೆ. ಜೊತೆಗೆ ಅದನ್ನ ಮಾಡಿ ಮನೆಗೆ ರಕ್ಷಣೆ ಬೇಕಾಗಿರ್ತಕ್ಕಂಥ ಚಕ್ರಗಳನ್ನ, ಪೂಜಾ ವಸ್ತುಗಳನ್ನ, ಇವೆಲ್ಲ ಸ್ಥಿತಿಬದ್ಧವಾಗಿಟ್ಟರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಮೊದಲು ಇದು ಆದಾಗಲೇ ಗುರುತಿಸೋದು ಬಹಳ ಒಳ್ಳೇದು. ಎಲ್ಲ ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕೊಂಡು ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡಿದ್ರೆ ಒಳ್ಳೇದು. ಯಾಕಂದ್ರೆ ಕಳೆದೋದ್ ಸಮಯ ಒಂದು, ಆರೋಗ್ಯ ಒಂದು, ವ್ಯಾಪಾರ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರೆ ಮತ್ತೆ ಅವ್ರು ಬಿಲ್ಡ್ ಆಗ್ಬೇಕಂದ್ರೆ ಏನೋ ತೆಗಿಯೋದು ದೊಡ್ಡ ವಿಷಯ ಎಲ್ಲ ತೆಗೆದು ಬಿಡುತ್ತೆ. ಮತ್ತೆ ಬಿಲ್ಡ್ ಆಗ್ಬೇಕಂದ್ರೆ ಮತ್ತೆ ಅವರು ಕೆಳಮಟ್ಟದಿಂದ ಹೋಗ್ಬೇಕಲ್ಲ. ಹೌದು, ಭಾರಿ ಕಷ್ಟ ಆಗುತ್ತೆ. ಓಕೆ ಗುರುಗಳೇ, ಈಗ ಸರ್ವೇ ಸಾಮಾನ್ಯವಾಗಿ ಮಾಟ ಮಂತ್ರ ಅಂದರೆ ಜನರಲಿ ನೀವು ಹೇಳ್ದಂಗೆ ಒಂದು ಭಯ ಅನ್ನೋದಿರತ್ತೆ, ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ನೀವು ಆಗಲೇ ಹೇಳ್ದಂಗೆ ಇಷ್ಟಿರೋ ಸಮಸ್ಯೆನ ಇಷ್ಟು ದೊಡ್ಡದಾಗೆಲ್ಲ ನೋಡ್ತೀರ. ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಟೈಮಲ್ಲಿ ನೋಡಿದ್ರೆ ಸುಮಾರು ಜನ ಭಯದಲ್ಲೇ ಇದಾಗ್ಬಿಟ್ಟಿದ್ದಾರೆ. ಆ ಥರ ಜನರಿಗೆ ಇವಾಗ ಏನೋ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಆ ಒಂದು ಸಮಸ್ಯೆಯಲ್ಲಿ ಇರುವಂತಹ ಜನರು ಮನೆ ಮಟ್ಟಿಗೆ ಇವಾಗ ಏನೋ ಒಂದು 3 ದಾರಿಲಿ ನನಗೆ ಗೊತ್ತಿಲ್ಲ, ಏನೋ ಮೊಟ್ಟೆ ಹೊಡೆದ್ರು ದಾಟ್ಬಿಟ್ಟೆ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಯಾರೋ ನನಗೆ ಶೇಕ್ ಹ್ಯಾಂಡ್ ಕೊಟ್ಟರು, ಅವತ್ತಿಂದ ನನಗೆ ದುಸ್ವಪ್ನ ಬರ್ತಿದೆ, ಏನೋ ಆಗ್ತಿದೆ ಅನ್ನೋರಿಗೆ, ಅಥವಾ ಚಿಕ್ಕ ದೃಷ್ಟಿ ತಾಕಿದೆ ಅನ್ನೋರ್ಗೆ ಮನೆ ಮಟ್ಟಿಗಿನ ಪರಿಹಾರಗಳು ಮಾಡ್ಕೊತಾರಲ್ಲ, ಅದು ಕೆಲಸ ಮಾಡುತ್ತಾ? ಅಥವಾ ಒಂದು ಮನೆ ಮಟ್ಟಿಗೆ ಏನಾದ್ರು ಒಂದು ಚಿಕ್ಕದಾಗಿ ಪರಿಹಾರ ಸೂಚನೆ ಮಾಡೋಂಗಿದ್ರೆ ಏನು ಸೂಚಿಸ್ತೀರಾ ಅಂತ? ಏನೋ ದಾರಿ ದಾಟ್ಬಿಟ್ಟೆ, ಇಲ್ಲ ದೃಷ್ಟಿ ಆಯಿತು ಅನ್ನೋರಿಗೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಎಲ್ಲ ವ್ಯಕ್ತಿಗಳಿಗೂ ಮಾಟ ಆಗಿದ್ಯಾ ಅನ್ನೋದು ಒಂದು ಪ್ರಶ್ನೆ. ಕೆಲವೊಬ್ರು ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಆ ಕೃತ್ಯ ಆಗಿರಲ್ಲ, ಆದ್ರೂ ಮಾನಸಿಕವಾಗಿ ನನಗಾಗಿದೆ ಅನ್ನೋಂಥ ಭ್ರಮೆಯಲ್ಲೇ ಬಹಳ ಜನ ಇರ್ತಾರೆ. ಈ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮನುಷ್ಯನಿಗೆ. ಅವನೇನ್ ಮಾಡ್ತಾನೆ, ಯಾರೋ ನನಗೇನೋ ಮಾಡಿದಾರೆ ಅಂತ ಹೇಳ್ಬಿಟ್ಟು 2-3 ವರ್ಷ ಮನೇಲಿ ಕೂತ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ಏನ್ ಮಾಡ್ತೀರಿ ನೀವು? ಈಗ ಮಲಗಿರೋನ್ನ ನಾವು ಎಬ್ಬರಿಸ್ಬೋದು, ನಾಟಕ ಮಾಡೋರಿಗೆ ಹೆಂಗೆ ಎಬ್ಬರಿಸ್ತಾರೆ? ಇಂಥ ಜನನೂ ಇದ್ದಾರೆ. ಸುಮ್ಮನೆ ಭ್ರಮೆ, ಆ ವ್ಯಕ್ತಿಗತವಾಗಿ ಆ ರೀತಿಯಾದಂತಹ ಮನಸ್ಥಿತಿನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಒಂದೊಳ್ಳೆ ಒಂದು ಕತೆ ಬರುತ್ತದು. ಏನಂದ್ರೆ, ಒಬ್ಬ ವ್ಯಕ್ತಿ ಗಿಡದ ಕೆಳಗಡೆ ಮಲ್ಕೊಂಡಿರ್ತಾರೆ ಕಾಡಲ್ಲಿ ಹೋಗೋವಾಗ. ಮಲಗಿದಾಗ ಏನೋ ಒಂದು ಹಾವು ಬರುತ್ತೆ, ಕಚ್ಚಲ್ಲ ಅದು ಹಾವು. ಆ ಹಾವು
ವ್ಯಕ್ತಿನ ಸ್ವಲ್ಪ ಸವರ್ಕೊಂಡೇ ಬಿಲ್ದಲ್ಲಿ ಹೋಗ್ಬಿಡುತ್ತೆ. ಹ್ಮ್ ಆ ಹೋಗಿದ್ದ ನಂತರ ಅವನೇನು ಮಾಡ್ತಾನೆ, ಹೋಗಿದ್ದ ನಂತರ ಇಲಿ ಬರುತ್ತೊಂದು. ಹ್ಮ್ 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 ಇಲಿ ಬಂದು ಆ ವ್ಯಕ್ತಿನ ತಾಕ್ಸುತ್ತೆ. ಹ್ಮ್ ಇವನು ಎಚ್ಚರ ಆಗ್ಬಿಟ್ಟು ಇಲಿ ಹಿಡಿತಾನೆ. ಹ್ಮ್ ಎಷ್ಟು ಇದಕ್ಕೆ ದುರಾಂಕಾರ, ನನಗೆ ಮುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಎಸಿತಾನೆ, ಹ್ಮ್ ದೂರಕ್ಕೆ ಎಸಿತಾನೆ. ಹ್ಮ್ ಸರಿ ಅಂತ ಹೇಳ್ಬಿಟ್ಟು ಅವ್ನು ನನಗೆ ದೂರಕ್ಕೆ ಎಸದ್ನಲ್ಲ ಈ ವ್ಯಕ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಇಲಿ ಈಗ ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಇಲಿ ಬರುತ್ತೆ, ತಗೊಂಬಂದ್ಬಿಟ್ಟು ಇದು ಇಲಿ ಕಚ್ಚುತ್ತೆ, ಹ್ಮ್ ಕಾಲಿಗೆ ಬಂದು ಕಚ್ಚುತ್ತೆ. ಹ್ಮ್ ಇವ್ನು ಕಣ್ಣು ಬಿಟ್ಟು ನೋಡೋಷ್ಟರಲ್ಲಿ ಇಲಿ ಓಡೋಗಿರುತ್ತೆ, ಹಾವು ಬಂದು ನಿಂತಿರುತ್ತೆ. ಆ ಬಿಲಕ್ಕೆ ಹೋಗಿತ್ತಲ್ಲ ಹಾವು ವಾಪಸ್ ಬಂದಿರುತ್ತೆ. ಇವನು ಏನು ಮಾಡ್ತಾನೆ, ನನಗೆ ಹಾವು ಕಚ್ಚಿದೆ, ಇದು ಭ್ರಮೆನೋ ಅಥವಾ ಭಯಾನೋ ಅದರಲ್ಲೇ ಅವನು ಕುಸಿದು ಹೋಗಿರ್ತಾನೆ. ಹ್ಮ್ 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 ಹೀಗೆ ಜನ ಏನೇ ಒಂದು ವಿಚಾರಕ್ಕೂ ಅಥವಾ ತನ್ನ ಕರ್ಮಕ್ಕೂ ತನ್ನ ತಪ್ಪಿಗೆ ಮಾಟ ಮಾಡಿದ್ದಾರೆ, ಯಾರೋ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದನ್ನು ಅನುಮಾನ ದೃಷ್ಟಿಯಲ್ಲಿ ಹೋಗೋದು ಬೇಡ. ಆದಷ್ಟು ಮಟ್ಟಿಗೆ ನೀವು ಹೇಳಿದಕ್ಕೆ ಬರೋದಾದ್ರೆ ಯಾರೋ ಮನೆ ಮುಂದೆ ಏನೋ ಮಾಡಿರ್ತಾರೆ, ಏನೋ ನೋಡಿ ಮಾಡಿದವರು ಸುಮ್ಮನೆ ಬಂದು ಅವರು 3 ದಾರಿಯಲ್ಲಿ ಎಸಿದ್ರು. ಏನಕ್ಕೆ ಎಸಿತಾರೆ? ಅವ್ರ ದೃಷ್ಟಿ ಕಳ್ಕೊಳಕ್ಕೆ ಎಸಿತಾರೆ, ಯಾರು ಬೇಕಂತ ಮಾಡ್ಸಕ್ಕೆ ಎಸಿಲ್ಲ. ಅದು ಯಾವುದೋ ಮಗು ಊಟ ಮಾಡಲ್ಲ ಅಂದರೆ ಅನ್ನದ ಇದು ಮಾಡಿ ಎಸೋದು, ಇಂಥದ್ದೆಲ್ಲ ಇರುತ್ತೆ. ಅದಾಗೂ ಕೂಡ ಇಂಥ ಸಣ್ಣ ಪುಟ್ಟ ರೆಮಿಡಿಗಳು ಇರುತ್ತೆ. ಮಾಟ ಮಂತ್ರ ಆಗಿದೆ ಅಂದರೆ ಉಪ್ಪಿನಿಂದ ನೀವು ಮನೇನ ಸ್ವಲ್ಪ ಶುಚಿ ಮಾಡ್ಬೋದು. ಬಿಳಿ ಸಾಸಿವೆನ ಎರ್ಚ್ಬಿಟ್ಟು ಶುಚಿ ಮಾಡ್ತಕ್ಕಂಥದ್ದು. ಇದು ಏನಂತಂದರೆ ನಮ್ಮ ಮನೆಯಲ್ಲಿ ದೀಪ ಬೆಳಗಿಸುವಂಥದ್ದು, ಕೆಲವೊಂದು ದೀಪಗಳನ್ನು ಬೆಳಗಿಸಿ ಆ ರೀತಿಯಾದಂಥ ಆಚರಣೆ ಮಾಡೋದ್ರಿಂದ ಖಂಡಿತವಾಗಿ ಅದು ನಿವಾರಣೆ ಆಗುತ್ತೆ, ಇಲ್ಲ ಅನ್ನೋ ಹಾಗಿಲ್ಲ. ಯಾಕಂದರೆ ಈಗ ಗಂಗಾಜಲನ ತೊಗೊಂಬಂದು ಮನೆಗೆಲ್ಲ ಆಚರಣೆ ಮಾಡಿದ ತಕ್ಷಣ ಮನೆ ಶುದ್ಧ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಪಾಸಿಟಿವಿಟಿ ಹೆಂಗಾದ್ರೂ ಬರಲಿ, ಆಗುತ್ತೆ. ಜೊತೆಗೆ ಮನೆ ಸ್ವಚ್ಛವಾಗಿದ್ರೆ ಮನುಷ್ಯ ಸ್ವಚ್ಛವಾಗಿರ್ತಾನೆ, ಅಲ್ಲಿ ಎಲ್ಲಾ ದೇವತೆಗಳು ಬಂದು ನೆಲೆಸ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರೊಬ್ರು ಈಗ ಬಿಳಿ ಸಾಸವನ್ನು ಏರಿಸ್ಬಿಟ್ಟು ಹೋಗ್ಬಿಟ್ರೆ ಮನೆಯಲ್ಲಿ ಮಾರನೇ ದಿನ ಬಂದು ಕ್ಲೀನ್ ಮಾಡಲೇಬೇಕು. ಮನೆ ಸ್ವಚ್ಛ ಆಗಿದ್ರೆ ಮನುಷ್ಯರು ಸ್ವಚ್ಛ ಆಗಿರ್ತಾರೆ, ಮನುಷ್ಯ ಸ್ವಚ್ಛ ಆಗಿದ್ರೆ ಅವನಿಗೆ ಪಾಸಿಟಿವಿಟಿ ಇರುತ್ತೆ, ದೈವ ಅನುಗ್ರಹ ಆಗುತ್ತೆ, ಮಹಾಲಕ್ಷ್ಮಿ ಕೃಪೆ ಆಗುತ್ತೆ, ಎಲ್ಲ ಇಂಪ್ರೂವ್ ಆಗುತ್ತೆ. ಹಾಗೆ ಆಗುತ್ತೆ. ಸಣ್ಣ ಪುಟ್ಟ ವಿಧಾನಗಳಲ್ಲೂ ಕೂಡ ನಡೆಯುತ್ತೆ. ಅದು ಪ್ರಬಲವಾದಂತಹ ಶಕ್ತಿಗಳು ನಡೆದಾಗ ಪ್ರಬಲವಾಗಿತ್ತೆ ಮಾಡಿ ಅಷ್ಟೇ. ಆ ಒಂದು ಏಟಿಗೆ ತಕ್ಕನಾದ ಎದುರೇಟು ಅಷ್ಟೇ. ನಡೆಸಲೇಬೇಕಾಗ್ತದಲ್ಲ. ಓಕೆ ಗುರುಗಳೇ, ಮಾಟ ಮಂತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮತ್ತು ಜನ ಅದರ ಬಗ್ಗೆ ಏನೇನೊಂದು ಮೂಢನಂಬಿಕೆ ಇಟ್ಕೊಂಡಿರ್ತಾರೆ, ಜೊತೆಗೆ ಅನಾವಶ್ಯಕವಾಗಿ ಹೆದರೋದು ಬೇಡ, ಜೊತೆಗೇ ಎಲ್ಲ ಒಂದು ಸಮಸ್ಯೆಗೂ ಒಂದು ಪರಿಹಾರ ಸಿಕ್ಕೇ ಸಿಗತ್ತೆ ಅಂತ ಭರವಸೆನ ಮೂಡಿಸೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.